ಹೆದ್ದಾರಿಯಲ್ಲಿ 20 ಅಡಿ ಆಳ ಕುಸಿದ್ರೆ ಹೇಗಿರುತ್ತೆ ಪರಿಸ್ಥಿತಿ? ನೀವು ಹೋಗ್ತಾ ಇರ್ತೀರ, ನಿಮ್ಮ ಮುಂದೆ 20 ಅಡಿ ಆಳ ಸಡನ್ ಆಗಿ ರಸ್ತೆಯಲ್ಲಿ ಏನಾಗಬೇಕು ಪರಿಸ್ಥಿತಿಗಳು? ಹೀಗಾಗಿರೋದು ಅದೇ. ಇದು ಬೆಂಗಳೂರಿನ ಆನೇಕಲ್ನಲ್ಲಾಗಿರುವಂಥದ್ದು. ಬೆಂಗಳೂರು ಹೊಸೂರು ಹೆದ್ದಾರಿ ಕುಸಿತ ಪ್ರಕರಣ. ಆನೇಕಲ್ನ ಚಂದಾಪುರ ಬಳಿ ಮಂದಗತಿ ಕಾಮಗಾರಿಯಿಂದ ಪರದಾಡ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ 20 ಅಡಿಯವರೆಗೂ ಕೂಡ ರಸ್ತೆ ಕುಸಿದಿದೆ. ಮಂದಗತಿಯ ಕಾಮಗಾರಿಯಿಂದ ಟ್ರಾಫಿಕ್ ಜಾಮ್ ಆಗೋಗಿರೋದು. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮಲ್ಲಿ ಆ ಸಿಸ್ಟಮೇ ಇಲ್ವಲ್ಲ. ಆವಾಗವಾಗ ಸ್ವಲ್ಪ ಹಣ ಬಿಡುಗಡೆ ಆಗ್ತಾ ಇರಬೇಕು. ಆ ಹಣದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ಗಳು ಬರ್ತಿರಬೇಕು. ಇನ್ನೊಂದು ಸಲ ಮತ್ತೆ ಬಿಡುಗಡೆ ಆಗಬೇಕು, ಅದರಲ್ಲೂ ಬರಬೇಕು. ನೋಡಿ, ನನ್ನ ಸಹೋದ್ಯೋಗಿ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳದಿಂದನೇ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಿನ್ನೆ ಬೆಳಗ್ಗೆ ಚಂದಾಪುರ ಸಮೀಪದಲ್ಲಿ ಒಂದು ರಸ್ತೆ ಕುಸಿದು ಸಾಕಷ್ಟು ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿತ್ತು. ಆ ಸಮಸ್ಯೆಗೆ ಏನಂತಾರೆ, ಕಳೆದ 6 ತಿಂಗಳಿಂದ ಚಂದಾಪುರದಿಂದ ಹತ್ತಿಬೆಲೆವರೆಗೆ 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಅಂಡರ್ ಪಾಸ್ಗಳು, ಜೊತೆಗೆ ಚಂದಾಪುರ ಬಳಿ ಇರುವಂತಹ ರೈಲ್ವೆ ಏನು ಟ್ರ್ಯಾಕ್ ಇದೆ, ಟ್ರ್ಯಾಕ್ ಬಳಿ ಸಹ ಕಾಮಗಾರಿ ಪ್ರಾರಂಭ ಆಗಿದೆ. ನಾನು ನೇರವಾಗಿ ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ನಿನ್ನೆ ಬೆಳಗಿನ ಜಾವ ಈ ಕಾಮಗಾರಿ ನಡಿಬೇಕಾದ್ರೆ ಒಂದು ಭೂಕುಸಿತ ಆಗಿ ಅದೃಷ್ಟವಶ ಯಾವುದೇ ಅನಾಹುತ ಸಂಭವಿಸಿಲ್ಲ. ಆದ್ರೆ ದೊಡ್ಡ ಮಟ್ಟಕ್ಕೆ ಏನು 20 ಅಡಿಗೂ ಹೆಚ್ಚು ಕಾಂಕ್ರೀಟ್ ವಾಲನ್ನ ನಿರ್ಮಾಣ ಮಾಡ್ಕೊಂಡ್ ಬರೋ ಕಾಮಗಾರಿ ಮಾಡ್ತಾ ಇದ್ರು. ಆ ಕಾಮಗಾರಿ ಸಮಯದಲ್ಲಿ ಈ ಒಂದು ರಸ್ತೆ ಕುಸಿದು ಸಂಪೂರ್ಣವಾಗಿ ರಸ್ತೆ ಜಾಮ್ ಆಗಿತ್ತು. ಅಂದ್ರೆ ತಮಿಳುನಾಡು ಕಡೆಯಿಂದ ಬೆಂಗಳೂರಿಗೆ ಬರ್ತದಂತ ಸಾವಿರಾರು ವಾಹನಗಳು ರಸ್ತೆಯಲ್ಲಿ ನಿಂತು ಶಾಲಾ ಮಕ್ಕಳು ಇರ್ಬೋದು ಅಥವಾ ಆಂಬುಲೆನ್ಸ್ಗಳು ಪರದಾಡುವಂತ ಪರಿಸ್ಥಿತಿ ಆಯ್ತು. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಚಂದಾಪುರದಿಂದ ಹತ್ತಿಬೆಲೆಗೆ ಮಾಡ್ಬೇಕಾದ್ರೆ ಕಾಮಗಾರಿ ಅಕ್ಕಪಕ್ಕ ಇರುವಂತಹ ಲೇಔಟ್ಗಳೆಲ್ಲ ಸ್ಯಾನಿಟರಿ ನೀರನ್ನ ಏನು ಮೋರಿಗೆ ಬಿಡ್ತಾ ಇದ್ರು. ಆ ಮೋರಿಗಳೆಲ್ಲ ಡ್ಯಾಮೇಜ್ ಆಗಿದ್ರಿಂದ ಈಗ ಈ ಒಂದು ರಸ್ತೆಗೆ ಬಂದು ಸಂಪೂರ್ಣವಾಗಿ ಭೂಕುಸಿತಗಳು ಆಗ್ತಾ ಇದಾವೆ. ಜೊತೆಗೆ ಏನಂತಂದ್ರೆ, ಸಾಕಷ್ಟು ನಿನ್ನೆ ಬೆಳಗ್ಗೆ ಈ ಒಂದು ಘಟನೆ ಆಗಿದ್ರು ಸಹ ಇಲ್ಲಿ ತನಕ ಯಾವುದೇ ಅಧಿಕಾರಿಗಳು, ಹೆದ್ದಾರಿ ಪ್ರಾಧಿಕಾರ ಇರ್ಬೋದು ಅಥವಾ ಗುತ್ತಿಗೆದಾರ ಸಹ ಕಾಮಗಾರಿಯನ್ನ ಪೂರ್ಣ ಮಾಡ್ತಿಲ್ಲ. ಮತ್ತೆ ರಸ್ತೆ ಬದಲಿ ರಸ್ತೆಯನ್ನ ಉಪಯೋಗಿಸಕ್ಕೆ ವಾಹನ ಸವಾರರಿಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಸಹ ಸಾಕಷ್ಟು ವಾಹನಗಳು ಏನು ಈಗಾಗಲೇ ಜಾಮಲ್ಲಿ ಸಿಕ್ಕಾಕೊಂಡು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ 120 ಕೋಟಿಗೂ ಹೆಚ್ಚು ಈ ಕಾಮಗಾರಿಗೆ ಟೆಂಡರ್ ಆಗಿದೆ. ಆದ್ರೆ 6 ತಿಂಗಳಿಂದ ಸಾಕಷ್ಟು ಮಳೆ ಬಂತು. ಮಳೆಗಳಲ್ಲೂ ಸಹ ಕಾಮಗಾರಿ ಸರಿಯಾಗಿ ಮಾಡಕ್ಕಾಗಿಲ್ಲ. ಹಾಗಾಗಿ ಒಂದಷ್ಟು ಪರದಾಡುವಂತ ಪರಿಸ್ಥಿತಿ ಗುತ್ತಿಗೆದಾರರಿಗೂ ಒಳಪಟ್ಟಿತ್ತು ಅಂತೇಳಿ ಹೇಳ್ತಿದ್ದಾರೆ. ಒಂದ್ ಕಡೆಗೆ ಬೆಸ್ಕಾಂ ಅಧಿಕಾರಿಗಳು ಸಹ ಯಾವುದೇ ಕಂಬಗಳನ್ನ ತೆರವು ಮಾಡ್ಕೊಳ್ಬೇಕು, ಅವರು ಸಹ ಅವ್ರ ಮೇಲೆ ಇವ್ರು ಹೇಳ್ಕೊಂಡು ಕಾಲಹರಣ ಆಗ್ತಾ ಇರೋದ್ರಿಂದ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು. ಆದಷ್ಟು ಬೇಗ ಏನು ಇಲ್ಲಿನ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇರೋದು, ಪ್ರತಿದಿನ ಈ ಟ್ರಾಫಿಕ್ ನಲ್ಲಿ ಸಿಲುಕಿ ಸಾಕಷ್ಟು ಪರದಾಡ್ತಾ ಇದೀವಿ, ಆದಷ್ಟು ಬೇಗ ರಸ್ತೆ ಕಾಮಗಾರಿಯನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದ್ ಕಡೆಗೆ ಗುತ್ತಿಗೆದಾರ ಕಾಮಗಾರಿಯನ್ನ ವಿಳಂಬ ಮಾಡ್ತಿರೋದ್ರಿಂದ ಪ್ರತಿನಿತ್ಯ ಆಂಬುಲೆನ್ಸ್ಗಳಿರ್ಬೋದು, ಶಾಲಾ ವಾಹನಗಳ ಮಕ್ಕಳು ಇರ್ಬೋದು, ಎಲ್ಲರೂ ಸಹ ಪರದಾಡ್ತಿದ್ದಾರೆ. ಹಾಗಾಗಿ ಸ್ಥಳೀಯರ ಒಂದೇ ಒತ್ತಾಯ ಆಗಿರುವಂತದ್ದು, ರಸ್ತೆ ಕಾಮಗಾರಿಯನ್ನ ಬೇಗ ಮಾಡ್ಕೊಡಿ ಅಂತೇಳಿ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ ಟಿವಿ. ನೋಡಿ, ಕಾಮಗಾರಿಗಳು ನಮ್ಮಲ್ಲಿ ದೇವರಿಗೇನೆ ಪ್ರೀತಿ ಅಂತ ಹೇಳ್ತಾರೆ. ಸರ್ಕಾರಿ ಕೆಲಸ ದೇವರಿಗೆ ಪ್ರೀತಿ ಅಂತೇಳಿ. ಹಂಗೆ ಈ ಕೆಲಸಗಳು ಪ್ರೈವೇಟ್ನಲ್ಲಿ ಯಾಕೆ ಹಿಂಗೆ ಆಗೋದಿಲ್ಲ? ಯಾಕೆ ಅವ್ರು ಕ್ವಿಕ್ಕಾಗಿ ಕೆಲಸಗಳನ್ನು ಮಾಡ್ತಾರೆ? ಯಾಕೆ ಗಟ್ಟಿಯಾಗಿ ನಿಂತ್ಕೊಳ್ತವೆ? ಸರ್ಕಾರಿ ಕೆಲಸಗಳನ್ನು ತಡವಾಗಿನೂ ಮಾಡ್ತಾರೆ, ಆಮೇಲೆ ಗಟ್ಟಿಯಾಗೂ ನಿಂತ್ಕೊಳ್ಳೋದಿಲ್ಲ. ದುಡ್ಡು ಅದಕ್ಕಿಂತಲೂ ಹೆಚ್ಚಾಗಿ ತೊಗೊಂಡಿರ್ತಾರೆ. ಏನಕ್ಕೆ ಹಿಂಗಾಗುತ್ತೆ? ಯಾರೂ ಕೇಳೋಂಗಿಲ್ಲ. ಕೇಳಿದ್ರೆ ಅವನ ಮೇಲೆ ಯಾವುದಾದ್ರೂ ಕೇಸ್ಗಳು. ಯಾಕೆ ಇಷ್ಟೊಂದು ತಡ ಆಗುತ್ತೆ ಇವೆಲ್ಲ ವಿಚಾರಗಳಲ್ಲಿ? ಯಾಕೆ ಕ್ವಿಕ್ಕಾಗಿ ಆಗೋದಿಲ್ಲ? ಜನ ಓಡಾಡುವಂಥ ಜಾಗಗಳು, ಹೆದ್ದಾರಿ ಬೇಕಾಗಿರುವಂಥದ್ದು ಮುಖ್ಯವಾಗಿ ರಸ್ತೆಗಳು. ಅಲ್ಲಿ ಈ ರೀತಿಯಾಗಿ ಮಾಡಿಟ್ರೆ ಜನ ಹೆಂಗೆ ಓಡಾಡ್ಬೇಕ್ರಿ? ಟ್ರಾಫಿಕ್ ಜಾಮ್ ಆಗಿಬಿಟ್ರೆ